ಇನ್ನು ಮೈಸೂರಿನಲ್ಲಿ ಒಬ್ಬ ದ್ವಿಚಕ್ರ ವಾಹನ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತನ ಕಹಾನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈತ ಯಾಕೆ ಕದೀತಾ ಇದ್ದ ಅಂತ ಹೇಳಿ ನೋಡಿ. ಈತನಿಗೆ 2 ಹೆಂಡತಿಯರಂತೆ, ಜೊತೆಗೆ 8 ಜನ ಮಕ್ಕಳು. ಇವರನ್ನು ಸಾಕೋದಕ್ಕೆ ಕಳ್ತನ ಕೇಳಿದಂತೆ ಈ ಭೂಪ್ 24 ದ್ವಿಚಕ್ರ ವಾಹನಗಳನ್ನು ಕದಿದಾನೆ. ಈಗ ಸಿಕ್ಕಾಕೊಂಡಿದ್ದಾನೆ. 2 ಹೆಂಡತಿರು 8 ಮಕ್ಕಳನ್ನು ಸಾಕೋದಕ್ಕೆ ಕಳ್ತನ ಮಾಡ್ತಾ ಇದ್ದೆ ಅಂಥೇಳಿ, ಕುಟುಂಬ ನಿರ್ವಹಣೆಗಾಗಿ ನಾನು ದ್ವಿಚಕ್ರ ವಾಹನ ಕಳ್ತನ ಮಾಡ್ತಾ ಇದ್ದೆ ಅಂಥೇಳಿ ಸ್ವತಃ ಈ ಬೈಕ್ ಕಳ್ಳ ಒಪ್ಕೊಂಡಿದ್ದಾನೆ. ಈತನ ಹೆಸರು ಅಜ್ಮತುಲ್ಲಾ ಅಂಥೇಳಿ. ಈ ಅಜ್ಮತುಲ್ಲಾನನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಮಾಡಿದಾಗ ಅವನು ಒಪ್ಕೊಂಡಿದ್ದಾನೆ, ಹೌದು ಸರ್, ನಾನು ಕೊಲೆ ಮಾಡಿ ಕದೀತಾ ಇದ್ದೆ. ನಾನು ಇದುವರೆಗೂ ಒಂದು 24 ಕದಿದಾನಂತೆ 2 ವೀಲರ್ಗಳನ್ನು. ಅಲ್ಲಿ ನೋಡಿ, ಇಲ್ಲಿ CC ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ ಈತ ಹೆಂಗೆ ಕಳ್ತನ ಮಾಡ್ತಿದ್ದ ಅಂತ. ರಾಜಾರೋಷವಾಗಿ ಬಂದು ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದಂಥ ಒಂದು ವೆಹಿಕಲ್ಗಳನ್ನು ಈತ ಕತ್ಕೊಂಡು ಹೋಗ್ತಾ ಇದ್ದ. ಚಾಮರಾಜನಗರ ಜಿಲ್ಲೆಯ ಗಾಳಿಪುರದ ನಿವಾಸಿ. ಒಂದೇ ಒಂದು ಈತನ ಹತ್ರ ಒಂದು ಮಾಸ್ಟರ್ ಕೀ ಇದೆಯಂತೆ. ಆ ಮಾಸ್ಟರ್ ಕೀಯನ್ನು ಬಳಸಿ ರಾತ್ರಿ ಕದೀತಾ ಇದ್ದಂತೆ. ರಾತ್ರಿ ಕದೀತಾ ಇದ್ದ, ಹಗಲಲ್ಲಿ ಮಾರಾಟ ಮಾಡ್ತಾ ಇದ್ದ. ಒಂದು ಸ್ಕೂಟರ್ ಕಳ್ತನದ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಮೈಸೂರಿನ ಸಯಾಜಿರಾವ್ ರಸ್ತೆಯಲ್ಲಿ ಈ ಕೃತ್ಯದ ವೇಳೆನೇ ಸಿಕ್ಕಿಬಿದ್ದ ಈತ. ದ್ವಿಚಕ್ರ ವಾಹನ ಕದೀತಾ ಇದ್ದಾಗಲೇ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಅಜ್ಮತುಲ್ಲಾ ಸಿಕ್ಕಾಕೊಂಡಿದ್ದಾನೆ. ಸ್ಕೂಟರ್ ಮೇಲೆ ತುಂಬ ಹೊತ್ತು ಕೂತ್ಕೊಂಡು ಕದಿಯೋದಕ್ಕೆ ಪ್ಲಾನ್ ಮಾಡ್ತಿದ್ದಂತೆ. ಆಮೇಲೆ ಮಾಸ್ಟರ್ ಕೀ ತಗೊಂಡು ಮಾಸ್ಟರ್ ಕೀ ಹಾಕಿ ಸ್ಕೂಟರನ್ನು ಕದ್ದು ಪರಾರಿ ಆಗ್ತಿದ್ದ. ಆಗ ಈ CC ಕ್ಯಾಮ್ರಾಗಳಲ್ಲಿ ಸೆರೆಯಾಗಿತ್ತಲ್ಲ, ಯಾಕೆ ಇಷ್ಟೊತ್ತು ಈತ ಅದೇ ಗಾಡಿ ಮೇಲೆ ಕೂತಿದ್ದಾನೆ ಅಂತೇಳಿ ಯಾರೋ ಅಬ್ಸರ್ವ್ ಮಾಡಿದ್ದಾರೆ. ಪೊಲೀಸರು ಕೂಡ ಕಂಟ್ರೋಲ್ ರೂಮಲ್ಲಿ ನೋಡಿದ್ದಾರೆ. ಯಾಕೋ ಅನುಮಾನ ಬಂದಿದೆ. ತಕ್ಷಣಕ್ಕೆ ಅಲ್ಲಿ ಹತ್ತಿರ ಇದ್ದಂಥ ಪೊಲೀಸರನ್ನು ಕಳಿಸಿದ್ದಾರೆ. ಅವಾಗ ಹೋಗಿ ನೋಡಿದಾಗ ಇವನಿದು ಕಳ್ತನ ಮಾಡ್ತಾ ಇರೋದು ಅಂತ ಗೊತ್ತಾಗಿದೆ. ನೋಡಿ, ಇಲ್ಲಿ ಲೈನಾಗಿ ನಿಲ್ಲಿಸಿದ್ದಾರೆ. ಇದೆಲ್ಲ ಇವನು ಎಲ್ಲ ಸ್ಕೂಟರ್ಗಳನ್ನೇ ಕದ್ದಿರೋದು ಇವನು. ಒಂದೇ ಒಂದು ಮಾಸ್ಟರ್ ಕೀ, ಆ ಮಾಸ್ಟರ್ ಕೀ ಬಳಸಿ ವಾಹನವನ್ನು ಕದೀತಾ ಇದ್ದ. ಸೊ ಅದಾದ್ಮೇಲೆ ಈತ ಚಾಮರಾಜನಗರ, ಬಟ್ ನೋಡಿ ಬರ್ತಾ ಇದ್ದಿದ್ದು ಮೈಸೂರಿಗೆ. ಅದು ಬಸ್ಸಲ್ಲಿ ಬರೋನಂತೆ. ಬಸ್ಸಲ್ಲಿ ಬಂದು ಹೆಚ್ಚು ಈ ಆಕ್ಟಿವಾ ಗಾಡಿಗಳನ್ನೇ ಕದೀತಾ ಇದ್ದಿದ್ದು. ಅದನ್ನು ಕದ್ದು ನೆಕ್ಸ್ಟ್ ಬೆಳಗ್ಗೆ ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದ. ಕಳೆದ 7 ತಿಂಗಳಲ್ಲಿ ಇವನು ಕದ್ದಿರೋದು 24 ಹೋಂಡಾ ಆ್ಯಕ್ಟಿವಾಗಳನ್ನಂತೆ. 7 ತಿಂಗಳಿಂದ ಹಿಂಗೆ ಕೆಲಸ ಮಾಡ್ತಾ ಇದ್ದಾನೆ ಇವನು. ಇನ್ನೂ ಅದಕ್ಕಿಂತ ಮುಂಚೆ ಎಷ್ಟೆಷ್ಟು ಕದ್ದಿದ್ದಾನೆ ಗೊತ್ತಿಲ್ಲ. ಇನ್ನು ಈತ ಹೇಳ್ಕೊಂಡಿರೋದು 7 ತಿಂಗಳಿಂದ 24 ಕದ್ದಿದ್ದೀನಿ ಅಂಥೇಳಿ. ಅದೆಲ್ಲವೂ ಕೂಡ ಈಗ ವಶಪಡಿಸ್ಕೊಂಡಿದ್ದಾರೆ. ಮೈಸೂರು ನಗರ ವ್ಯಾಪ್ತಿಯಲ್ಲೇ ಸುಮಾರು 13,24,000 ಸ್ಕೂಟರ್ಗಳನ್ನು ಕದಿದ್ದಾನಂತ ಇವನು.